ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ ನನ್ನ ವೀಡಿಯೋ ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ಇವಾಗ ಬೆಳಗ್ಗೆ 3:30ಗೆ ಎದ್ದಿದ್ದೀನಿ ನೋಡಿ, 3:15ಗೆ ಎದ್ದಿದ್ದೀನಿ. ಇವತ್ತು ಶುಕ್ರವಾರ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ, ಎಲ್ಲ ಕೆಲಸ ಮಾಡ್ಕೊಂಡು ಅಷ್ಟೊತ್ತಿಗೆ ಅಷ್ಟೊತ್ತೇ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಹೋಗೋಕ್ಕಾಗೋದಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗನೆ ಇವತ್ತು ಮುಗಿಸ್ಕೊಂಡು ಹೋಗೋಣ. ಅಲ್ಲಿ ಅದು ಬೆಳಗ್ಗೆನೇ ಹೋದರೆ ಚೆನ್ನಾಗಿ ದರ್ಶನ ಮಾಡ್ಬೋದು. ಅಲ್ಲಿ ಏನಪ್ಪ 10 ಗಂಟೆ 11 ಗಂಟೆ ಮೇಲೆ ಹೋಗ್ಬಿಟ್ರೆ ಫುಲ್ಲು ರಶ್ ಆಗೋಗಿರುತ್ತೆ. ಕ್ಲೀನಾಗಿ ದೇವ್ರು ನೋಡೋಕ್ಕೂ ಬಿಡೋದಿಲ್ಲ, ದೂಕ್ತಾ ಇರ್ತಾರೆ ಅಂತ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದಿದ್ದೀನಿ. ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಂಡ್ರೆ 8 ಗಂಟೆ 8:15 ಅಷ್ಟೊತ್ತಿಗೆ ಮುಗಿಸ್ಕೊಂಡು ಹೋದರೆ ನಾನು ಸರಿಯಾಗುತ್ತೆ ಅಂದ್ಬಿಟ್ಟು ಇವಾಗ ಎದ್ದಿದ ತಕ್ಷಣ ಬಾಕ್ಲು ಕಸ ಗುಡಿಸ್ಕೊಂಡು ನೀರು ಮಾಮೂಲಿ ಒಡ್ಸ್ಕೊಂಡಿರ್ತೀನಿ ಅಷ್ಟೇ. ಬಾಕ್ಲು ಯಾವಾಗಲೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಬಾಕ್ಲು ಕಸ ಗುಡಿಸಿದ್ರೆ ಲಕ್ಷ್ಮಿ ಏನಿದ್ರೂ ಮನೆ ಒಳಗೆ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರೋದು ಅಷ್ಟೇ. ಯಾವಾಗಲೂ ಎದ್ದಿದ ತಕ್ಷಣ ಹೆಣ್ಮಕ್ಳು ನಾನು ಯಾವಾಗಲೂ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಒಬ್ಬರು ಬಾಕ್ಲು ಕಸ ಗುಡಿಸಿ ಮಾಮೂಲಿ ಒಡಿಸಿರ್ತೀನಿ ಅಷ್ಟೇ. ಮತ್ತೆ ಮನೆ ಒಡ್ಸ್ಕೊತೀನಲ್ಲ, ಅವಾಗ ರಂಗೋಲಿ ಎಲ್ಲ ಬಿಡಿಸ್ಕೊತೀನಿ. ಬೆಳಗ್ಗೆದ್ದೇನು ರಂಗೋಲಿ ಎಲ್ಲ ಬಿಡಿಸೋದಿಲ್ಲ, ಕಸ ಎಲ್ಲ ಮಾತ್ರ ಗುಡಿಸ್ಬಿಟ್ಟು ನಾನು ಮಾಮೂಲಿ ಬಟ್ಟೆಯಲ್ಲಿ ಒಡಿಸ್ಬಿಟ್ಟು ನಾನು ಆಮೇಲೆ ಮನೆ ಒಳಗೆ ಕೆಲಸ ಮಾಡ್ಕೊತೀನಿ. ಇವಾಗ ಎಲ್ಲ ಆಯಿತು, ಬಾಕ್ಲು ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಬಂದ ತಕ್ಷಣ ಇವಾಗ ನೀರೆಲ್ಲ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡೆಲ್ಲ ಪ್ಲಾಸ್ಕಿಗೆಲ್ಲ ಹಾಕಿ ಇಟ್ಬಿಡ್ತೀನಿ. ಪ್ಲಾಸ್ಕಿಗೆಲ್ಲ ಹಾಕಿಟ್ರೆ ನನ್ನ ಮಕ್ಕಳು ಇದ್ಬಿಟ್ಟು ಅವರಿಬ್ಬರು ಕುಡಿತಾರಲ್ವ, ಅದಕ್ಕೋಸ್ಕರ ಪ್ಲಾಸ್ಕಲ್ಲಿ ತುಂಬ ಏನು ಕಾಯ್ಸೋಕೆ ಹೋಗೋಲ್ಲ, ಜಾಸ್ತಿ ಸ್ವಲ್ಪ ಮೀಡಿಯಮಾಗಿ ಕಾಯಿಸ್ತೀನಿ. ಒಂದ್ಸಲಿ ಅವತ್ತೊಂದು ದಿವಸ ಸುಡೋದನ್ನೇ ಹಂಗೆ ಬಾಯಿಗೆ ಹಾಕ್ಕೊಂಬಿಟ್ಟಿದೆ, ಗೊತ್ತಾಗಲಿಲ್ಲ ನನಗೆ. ಆವಾಗ ಹಂಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮೀಡಿಯಮಾಗಿ ಕಾಯಿಸ್ಕೊತೀನಿ. ಅವರು ಒಂದ್ಸಲಿ ಕೈ ಮೇಲೆ ಉಯ್ಕೊಬಿಡ್ತಾರೆ, ಸುಡೋದೆಲ್ಲ ಕಾಯಿಸೋಕ್ಕೆ ಹೋಗಲ್ಲ. ಮಕ್ಕಳಿರೋ ಮನೇಲಿ ನಾವು ಹುಷಾರಾಗಿರ್ಬೇಕು, ಅದಕ್ಕೋಸ್ಕರ ನಾನು ಮೀಡಿಯಮಾಗಿ ಕಾಯಿಸಿ ಪ್ಲಾಸ್ಟಿಕ್ ಹಾಕಿಟ್ಟೆ. ನಾನಿವಾಗ ನಾನು ಫಸ್ಟು ಬುಕ್ ಬರೆಯೋದಿರುತ್ತಲ್ಲ, ಬುಕ್ಕಲ್ಲಿ ಅದನ್ನು ಫಸ್ಟ್ ಬರೆದ್ಬಿಡ್ತೀನಿ. ಯಾವಾಗಲೂ ಅಷ್ಟೇ, ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಕುತ್ಕೊಂಡು ಫಸ್ಟ್ ಬರ್ದು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ. ಸರಿ, ಇವಾಗ ಬರ್ದೆಲ್ಲ ಆಯಿತು. ಒಂದು 10 ನಿಮಿಷ, ಯಾಕೆಂದರೆ ಪೀಸಾಗಿರುತ್ತಲ್ವಾ, ಎದ್ದಿದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದು ಗಲಾಟೆ ಇರೋಲ್ಲ, ಏನಿರಲ್ಲ. ಮಕ್ಕಳು ಮರಿ ಎಲ್ಲ ಇದ್ದರೆ ನಮಗೆ ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೋಸ್ಕರ ನಾನು ಎದ್ದಿದ ತಕ್ಷಣ ಬುಕ್ಕಲ್ಲಿ ಬರೆದ್ಬಿಟ್ಟು ನಾನು ಆಮೇಲೆ 10 ನಿಮಿಷ ಒಂದು 5-6 ನಿಮಿಷನಾದ್ರು ಮೆಡಿಟೇಷನ್ ಮಾಡಬೇಕು. ನಾನು ಹತ್ತತ್ರ ಫಸ್ಟೆಲ್ಲ 3 ನಿಮಿಷ 4 ನಿಮಿಷ ಮಾಡ್ತಾಯಿದ್ದೆ. ಇವಾಗೆಲ್ಲ 7 ನಿಮಿಷ 8 ನಿಮಿಷ ಆ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಕುತ್ಕೊಂಡು ಅದು ಮಾಡ್ತಾ ನಮಗೇನು ಅಭ್ಯಾಸ ಆಗೋಗುತ್ತೆ. ಸರಿ ಅಂದ್ಬಿಟ್ಟು ಇವಾಗೆಲ್ಲ ಮಾಡಿಕೊಂಡು ಎಕ್ಸರ್ಸೈಸ್ ಎಲ್ಲ ಮಾಡಿ ಮುಗಿಸ್ದೆ. ಬೇಗ ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಗುಡಿಸ್ಕೊಂಡು ಮನೆಯೆಲ್ಲ ಒಡಿಸ್ಕೊಂಡ್ರೆ ದೀಪ ಹಚ್ಚಕ್ಕೆ ಸರಿಯಾಗುತ್ತೆ ಅಂತ ಇವಾಗ ಅಷ್ಟು ಕಸ ಗುಡಿಸ್ತಾ ಇದ್ದೀನಿ. ಹಂಗೆ ದೇವ್ರ ಸಾಂಗ್ ನಾನು ಯಾವಾಗಲೂ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಯಾವುದಾದ್ರೂ ವೀಡಿಯೋಗಳಿದ್ರೆ ನೋಡ್ಕೊಂಡು ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಸೈಲೆಂಟ್ ಸಾಂಗ್ಸ್ ಇರುತ್ತಲ್ಲ, ಮೀಡಿಯಮಾಗಿ ಸೈಲೆಂಟಾಗಿರ್ಬೇಕು ಸಾಂಗ್ಸು, ಆ ಥರದ್ದು ಹಾಕ್ಕೊಂಡು ಮಕ್ಕಳೆಲ್ಲ ಮನೆಗಿರ್ತಾರಲ್ಲ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಒಂದು 4-5ಕ್ಕೆ ಸೌಂಡ್ ಕೊಡ್ಕೊಂಡಿರ್ತೀನಿ. ನನಗೆ ಮಾತ್ರ ಕೇಳ್ಸಂಗೆ ಮಾಡಿ. ಇವಾಗ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಕಸ ಎಲ್ಲ ಗುಡಿಸ್ಕೊಳ್ಳೋಣ, ಬೇಗ ಮನೆಯೆಲ್ಲ ಒಡಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ಬಿಟ್ಟಿದೆ, ಯಾಕೆಂದರೆ ಅಡುಗೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒಡಿಸ್ಕೊಂಬಿಟ್ಟು ಎಲ್ಲ ನಿಧಾನಕ್ಕೆ ಲೈಟೆಲ್ಲ ಹಾಕಿದ್ರೆ ಪಾಪ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಬಿಟ್ಟು ನಾನು ಇವಾಗ ನೀರೆಲ್ಲ ಕಾಯಕ್ಕೆ ಇಟ್ಕೊಂಡು, ನಾನು ಯಾವಾಗಲೂ ತಲೆಗೆ ಇದು ಬಿಸಿನೀರೇ ಕಾಯಕ್ಕೆ ಇಡ್ತೀನಿ. ಯಾವಾಗಲೂ ತಲೆಗೆ ಗೀಸರಲ್ಲಿ ಉಯ್ಕೊಳಕ್ಕೆ ಹೋಗಲ್ಲ. ಇವಾಗಂತೂ ಎಲ್ಲ ಮೊದಲೇ ಎಲ್ಲ ಉದ್ರೋಗ್ತಿದೆ ಕೂದಲು. ನಾನು ಗೀಸರಲ್ಲಿ ಉಯ್ಕೊಂಡ್ರೆ 2-3 ಕೂದಲು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಗೀಸರಲ್ಲಿ ಉಯ್ಕೊಳೋದಿಲ್ಲ, ತಪ್ಪಲಿ ಕಾಯಿಸ್ಕೊತೀನಿ, ಗೀಸರಲ್ಲಿ ಮೈಗೆ ಮಾತ್ರ ಮಾಡ್ಕೊತೀನಿ ಅಷ್ಟೇ. ಇವಾಗ ನೀರೆಲ್ಲ ಕಾಯ್ದಿವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ನೆನ್ನೆನೇ ಹೂವು ಎಲ್ಲ ತೊಗೊಂಬಂದಿದ್ದೆ. ಬೆಳಗ್ಗೆ ಇನ್ನು ಮಾಡಬೇಕಲ್ಲ, ಬೆಳಗ್ಗೆನೇ ಪೂಜೆ ಮಾಡಬೇಕಲ್ಲ, ಇನ್ನು ತರೋಕ್ಕೆಲ್ಲ ಆಗೋದಿಲ್ಲ ಅಂತ ನೆನ್ನೆನೇ ಅಲ್ಲಿ ಅಮ್ಮಗೆ ಇದಕ್ಕೆ ಕರ್ಕೊಂಡೋಗಿದ್ನಲ್ಲ ಭರತನಾಟ್ಯ ಕ್ಲಾಸಿಗೆ, ಅಲ್ಲೇ ತಂದು ಇಟ್ಕೊಂಡಿರ್ತೀನಿ ಯಾವಾಗಲೂ ಫ್ರಿಜ್ಜಲ್ಲಿ. ಅದೇನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಇಟ್ಟಿದ್ದೆ. ಇವಾಗ ಎಲ್ಲ ಮುಡಿಸ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಎಷ್ಟು ತಣ್ಣಗಿದೆ ನೋಡಿ. ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಿಬಿಟ್ಟು ಬಂದೆ. ಪಕ್ಷಿ ಎಲ್ಲ ಚಿಲಿಪಿಲಿ ಅಂತ ಇದ್ದಾವೆ. ಒಂಥರ ಏನೋ ಖುಷಿ ಅನಿಸುತ್ತೆ, ತಣ್ಣ ಗಾಳಿ ಎಲ್ಲ ಎಷ್ಟು ಪೀಸಾಗಿದೆ ನೋಡಿ, ಸೈಲೆಂಟಾಗಿ. ಬೆಳಗ್ಗೆ ಹೊತ್ತಾದರೆ ಹಿಂಗಿರುತ್ತೆ, ಒಂದು ಸ್ವಲ್ಪ ಹೊತ್ತಾದರೆ ಫುಲ್ಲು ವೆಹಿಕಲ್ ಸೌಂಡ್ ಗಜ 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 ಅಂತ. ಅಲ್ಲದೆ ಪಾರಿವಾಳಗಳಂತೂ
ಇಲ್ಲಂತೂ ಪಾರಿವಾಳ ಎಷ್ಟಿದ್ದಾವೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದಿದೆ. ಒಂದು ನಿಮಿಷ ತೋರಿಸ್ತೀನಿ. ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ಚೆಂದ. ಈ ಗಾಳಿ, ವಾತಾವರಣ ಎಷ್ಟು ತಣ್ಣಗಾಗ್ತಾಯಿದೆ ಕಣ್ಣಿಗೆಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಎಲ್ಲಿಗೆ ಹೋಗ್ತೀನಿ ಆ ಥರ ಎಲ್ಲ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ, ಓಕೆನಾ. ಇವಾಗ ಸ್ವಲ್ಪ ಒಂಚೂರು ಹಂಗೆ ಗಾಳಿಲಿ ಒಂದು ಸ್ವಲ್ಪ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ತಿಂಡಿಗೆ ಇಡ್ಲಿಗೆ ಇದು ಮಾಡಿಕ್ಕಿದೆ, ರುಬ್ಬಿದೆ ನೆನ್ನೆ. ಅದನ್ನು ಮಾಡಿಬಿಟ್ಟು ಒಂಚೂರು ಚಟ್ನಿ ಮಾಡ್ತೀನಿ. ಸಾಂಬಾರು ಮಾಡಿದ್ರೆ ನನ್ನ ಮಕ್ಕಳು ತಿನ್ನೋದೇ ಇಲ್ಲ, ಅವ್ರಿಗೆ ಇಷ್ಟನೇ ಆಗೋಲ್ಲ. ಅದಕ್ಕೋಸ್ಕರ ಚಟ್ನಿ ಇಷ್ಟ, ಶೇಂಗಾ ಚಟ್ನಿ ಮಾಡಿಬಿಟ್ಟು ನೀರು ಥರ ಮಾಡಬೇಕು. ಅವರಿಬ್ಬರಿಗೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಫುಲ್ಲು ಕಣ್ಣೆಲ್ಲ ಒಂಥರ ಆಗ್ತಾಯಿದೆ, ಬೇಗನೆ ಎದ್ದಿದ್ನಲ್ಲ. ಬೇಗ ಕೆಲಸ ಮುಗ್ದು ಹೋಗ್ಬಿಡುತ್ತೆ, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ, ಹೋಗೋಕ್ಕೆಲ್ಲ ಆಗೋದಿಲ್ಲ. ಸುಮ್ಮನೆ ಕೆಲಸಗೂ ಟೈಮು ಇದಾಗುತ್ತೆ. ಒಂದು ನಿಮಿಷ. ಸರಿ, ಇವಾಗ ಅಡುಗೆ ಮನೆ ಬಂದೆ. ನನ್ನ ಮಕ್ಳು ಇನ್ನೂ ಎದ್ದಿರಲಿಲ್ಲ, ಎದ್ದೇಳ್ತಾರೆ. ಅದಕ್ಕೆ ಸರಿ ಬಿಡು ಅಂದ್ಕೊಂಡಿರಲಿ. ಪಾಪ ಮಕ್ಕಳಿಗೆ ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು. ಎಲ್ಲ ನಮ್ಮಂಗೆಲ್ಲ ಆದಾಗೆಲ್ಲ ಓದೋದು ಮತ್ತು ಕೆಲಸ ಅದು ಇದು ಅಂತ ಎಲ್ಲ ಇದಿರುತ್ತೆ. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಜಾಸ್ತಿ ಏನಂದರೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಎದ್ದೇಳಿಸ್ತೀನಿ ಅಷ್ಟೇ. ಇವಾಗ ನಾನು 6 ಗಂಟೆ 6 ಕಾಲಾಗಿದೆ, ಒಂದು 6:30 ಹಂಗೆ ಎದ್ದೇಳ್ಸೋಣ ಬಿಡು ಅಂತ ಅಂದ್ಕೊಂಡೆ. ಸರಿ, ಇವಾಗ ನಾನು ಇಡ್ಲಿಗೆಲ್ಲ ನೆನ್ನೆ ರುಬ್ಬಿಟ್ಟಿದ್ದೆ. ಒಂದ್ಸಲಿ ದೋಸೆ ಮಾಡೋಣ ಅಂತ ಅಂದ್ಕೊಂಡು ನೆನಾಕೇ ಇರಲಿಲ್ಲ. ಇಡ್ಲಿಗೆ ಅಂದ್ಕೊಂಡಿರ್ತೀನಿ 5 ಗಂಟೆ ಆಗೋಗುತ್ತೆ, ಇನ್ನೇನು ನೆನಾಕೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೆನ್ನೆ ಜ್ಞಾಪಿಸ್ಕೊಂಡು ನೆನಾಕಿದ್ದೆ. ದಿನ ಚಪಾತಿ, ರೊಟ್ಟಿ, ಅನ್ನ ಯಪ್ಪ ಯಾರು ತಿನ್ನೋದು ಅಂದ್ಬಿಟ್ಟು ಸರಿ ದೋಸೆ ಇಲ್ಲಾಂದರೆ ಇಡ್ಲಿ ಎರಡರಲ್ಲಿ ಯಾವ್ದಾದ್ರು ಮಾಡೋಣ ಅಂದ್ಕೊಂಡಿದ್ದೆ. ಸರಿ ಇಡ್ಲಿಗೆ ನೆನಾಕೋಣ. ನನ್ನ ಮಕ್ಕಳಿಗೂ ಇಷ್ಟ. ಚಟ್ನಿ ಮಾಡಿರಲಿಲ್ಲ, ಶೇಂಗಾ ಚಟ್ನಿ. ಒಂದು 4-5 ದಿವಸನೇ ಆಗಿತ್ತು, ಅವತ್ತು ರೊಟ್ಟಿಗೆ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಶೇಂಗಾ ಚಟ್ನಿ ಮಾಡಿಬಿಟ್ಟು ಇದು ಇಡ್ಲಿ ಮಾಡಿದ್ರೆ ಆಗುತ್ತೆ, ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಈ ಕಡೆ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ಈ ಕಡೆ ಸಾಂಬಾರು ಮಾಡಿಬಿಡೋಣ. ಮಧ್ಯಾಹ್ನ ಅಕಸ್ಮಾತ್ ಲೇಟ್ ಆಗಿಬಿಡುತ್ತೆ ನಾನು ಬರೋದು, ಅದಕ್ಕೆ ಸಾಂಬಾರು ಅನ್ನ ಎಲ್ಲ ಮಾಡಿಬಿಟ್ರೆ ನನ್ನ ಮನೇಲಿ ಊಟ ಮಾಡ್ಕೊತಾರೆ. ಇವಾಗ ಇಡ್ಲಿ ಪಾತ್ರೆ ಇದಂತೂ ನನಗೆ ತೊಗೊಂಡು ಹತ್ತತ್ರ 11-12 ವರ್ಷನೇ ಆಗಕ್ಕೆ ಬಂತು. ಇಡ್ಲಿ ಪಾತ್ರೆ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ ಹೊಸದು. ಅಯ್ಯೋ ತಗೊಂಡ್ರೆ ಆಗುತ್ತೆ ಅಂದ್ಕೊಂಡಿದ್ದೀನಿ, ಮಾಡ್ಕೊಂಡೇ ಬಂದಿದ್ದೀನಿ. ಸರಿ, ಇವಾಗ ನೀರನ್ನ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ನೀರನ್ನ ಇದು ಮಾಡ್ಲಕ್ಕೆ ಇಟ್ಟಿದ್ದೀನಿ. ಅದು ನೀರು ಮಾಡಿದ್ಮೇಲೆ ಅಷ್ಟೊತ್ತಿಗೆ ಇದನ್ನಪ್ಪ ಸಾಂಬಾರಿಗೆಲ್ಲ ಈ ಕಡೆ ಸೈಡೆಲ್ಲ ಮಾಡ್ಕೊತಾ ಇದ್ದೆ. ಚಟ್ನಿಗೆಲ್ಲ ಇದು ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಇಟ್ಕೊಂಡಿರ್ತೀನಿ. ಬೆಳ್ಳುಳ್ಳಿ ಸುಳ್ಕೊಂಡು ಒಂದು ಬಾಕ್ಸ್ ಜಾಸ್ತಿ ತುಂಬ ಇಡಕ್ಕೆ ಹೋಗ್ಬಾರ್ದು ಫ್ರಿಜ್ಜಲ್ಲಿ, ಆ ಟೇಸ್ಟೇ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ 1-2 ಗೆಡ್ಡೆ 1-3 ಗೆಡ್ಡೆ ಸುಳ್ದು ಇಟ್ಕೊಂಡಿರ್ತೀನಿ ಅಷ್ಟೇ. ಇವಾಗ ಎಮರ್ಜೆನ್ಸಿ ಸಾಂಬಾರು ಚಟ್ನಿ ಈ ಥರಕ್ಕೆಲ್ಲ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾನು ಸುಳ್ದಿಟ್ಕೊಂಡಿರ್ತೀನಿ. ಇನ್ನು ಈ ಕಡೆ ಜೀರಿಗೆ ಮತ್ತು ಮೆಣಸು ಅದನ್ನು ಪೌಡ್ರ್ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮಸಾಲೆ ಸಾಂಬಾರು ಮಾಡಿದ್ದೆ. ಮಸಾಲೆ ಸಾಂಬಾರು ತಿಂದು ಬೇಜಾರಾಗಿ ಹೋಗ್ಬಿಡುತ್ತೆ. ಅದಕ್ಕೆ ರಸಮ್ಮ, ಬೇಳೆ ಸಾರು, ಮೊಸಪ್ಪು ಸಾರು ಈ ಥರದ್ದು ಇಷ್ಟ ಆಗುತ್ತೆ. ನೆನ್ನೆ ಮೂಲಂಗಿ ಸಾರು ಮಾಡಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ರಸಮ್ ಮಾಡಿದ್ರೆ ಆಗುತ್ತೆ. ರಸಮ್ ಮಾಡಿ ಏನಾದರೂ ನೆಂಚ್ಕೊಳಕ್ಕೆ ಏನಾರು ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಇವಾಗ ಈ ಕಡೆ ಮಾಡ್ತಾಯಿದ್ದೀನಿ. ಈ ಕಡೆ ಇಡ್ಲಿಗೆಲ್ಲ ಹಾಕ್ಬಿಟ್ಟು ಇಡ್ತಿದ್ದೀನಿ. ಯಾವಾಗಲೂ ಇಡ್ಲಿ ಪಾತ್ರೆಗೆ ನೀವು ಇಡ್ಲಿ ಹಾಕ್ಬೇಕು ಮುಂಚೆನೇ ಸ್ವಲ್ಪ ಒಂಚೂರು ಎಣ್ಣೆನೆಲ್ಲ ಸವರ್ಕೊಂಡು ನೀರಲ್ಲಿ ತೊಳೆದಿರ್ತೀವಲ್ಲ ಆವಾಗಲೇ ಎಣ್ಣೆ ಹಚ್ಬಿಡೋಕೆ, ಒಂಚೂರು ಅಂಟ್ಕೊಳೋದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಕಡೆ ಟೊಮೊಟೊ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇದು ಚಟ್ನಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಒಂದು ಇದು ಜಾರ್ ತೊಗೊಳ್ಳಿ, ಜಾರಿಗೆ ಕಡಲೆ ಬೀಜ, ನೀವು ಕಡಲೆ ಬೀಜನೇ ಹಾಕ್ರೆ ಚೆಂದ. ಯಾಕೋ ಚೆನ್ನಾಗಿ ಮಾತಾಡ್ಸ್ತಾರೆ ಅಂದರೆ ಪ್ರೀತಿ ಅಂದರೆ ಇದು ಮಾಡೋದಾ, ಏನು ಆಟಾಡಿಸ್ತಾರೆ? ವಾಲಿಬಾಲ್. ನಿನಗೆಲ್ಲ ಏನು ಆಟಾಡಿಸ್ತಾರೆ? ಕ್ರಿಕೆಟ್ ನೀನು ಸೇರ್ಕೋಬೋದು, ದೊಡ್ಡ ಚಿಕ್ಕವನಲ್ವಾ ನೀನು? ಕ್ರಿಕೆಟ್ ಆಟ ಆಡ್ತೀವಿ. ಆಡ್ಬೋದಾ? ಇದ್ದಾಗ ಏನು ಬೇಕಾದ್ರೂ ಆಟ ಆಡ್ಬೋದು. ನೆಕ್ಸ್ಟು ಸ್ಪೋರ್ಟ್ಸಿಗೆ ಅದಕ್ಕಾರ ಸೇರ್ಕೊಳ್ಬೋದಾ? ಕಡಲೆ ಬೀಜನೇ ಚೆನ್ನಾಗಿರುತ್ತೆ. ನನ್ನ ಮಗ ಮಾತಾಡ್ತಾ ಇದ್ದೆ, ಅದಕ್ಕೋಸ್ಕರ ಕೇಳಿಸ್ಕೊತಾ ಇದ್ದೆ. ಕಡಲೆ ಬೀಜ ಬೇಡ ಅಂದರೆ ನೀವು ಹುರ್ಗಡ್ಲೆ ಹಾಕ್ಕೋಬೋದು. ನಾನು ಹುರ್ಗಡ್ಲೆ ಅಂತೂ ಮರ್ತೇ ಹೋಗ್ಬಿಟ್ಟಿದ್ದೀನಿ, ಬರೀ ಶೇಂಗಾನೇ ಹುರ್ಕೊಂಡು ಹಾಕಿ ಅಭ್ಯಾಸ ಆಗೋಗಿದೆ. ಅದೇ ನನ್ನ ಮಕ್ಳಿಗೆ ಇಷ್ಟ. ಚಟ್ನಿ ಆ ಥರ ಮಾಡೋ ಮಮ್ಮಿ, ಚಟ್ನಿ ಆ ಥರ ಮಾಡೋಣ. ಇವಾಗ ಮೆಣ್ಸಿಕಾಯಿನ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಮೆಣ್ಸಿಕಾಯಿ ಹಾಕಿದ್ರೆ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ, ಒಣಮೆಣ್ಸಿಕಾಯಿನ ಮುರಿದ್ಬಿಟ್ಟು ಹಾಕ್ಬೇಕಾದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ. ನೀವು ಖಾರ ಪುಡಿ ಆಗಲಿ ಹಾಕಿದ್ರೆ ಚೆನ್ನಾಗೇ ಇರೋದಿಲ್ಲ. ಹಸಿಮೆಣ್ಸಿಕಾಯಿನೂ ಅಷ್ಟೇ ಟೇಸ್ಟ್ ಇರೋಲ್ಲ. ಈ ಥರ ಚಟ್ನಿ ಮಾಡಿದ್ರೆ ನನ್ನ ಮಕ್ಕಳಿಗೆ ಇಷ್ಟ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಡಲೆ ಬೀಜ, ಖಾರ ಎಲ್ಲ ಮಿಕ್ಸ್ ಒಂಥರ ಚೆನ್ನಾಗಿರುತ್ತೆ. ಖಾರ ಹುಳಿ ಒಂಥರ ಟೇಸ್ಟ್
ಟೇಸ್ಟು ಕಡಲೆ ಬೀಜದಲ್ವಾ. ಇವಾಗ ಈ ಕಡೆ ಚಟ್ನಿ ಮಾಡ್ಕೊಂಡು ಈ ಕಡೆ ಇಡ್ಲಿನೂ ರೆಡಿ ಆಯಿತು. ಇಷ್ಟು ಮೆತ್ತಗೆ ಒಂಚೂರು ಅಂಟ್ಕೊಳೋದೇ ಇಲ್ಲ ಇಡ್ಲಿ ಪಾತ್ರೆ ಗೊತ್ತಾ. 1-2 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ, ಒಂದು ಸ್ವಲ್ಪ ಅನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ರುಬ್ಬೇಕಾರೆ. ನೀವು ಬೇಗನೆ ರುಬ್ಬಿ ಇಡಬೇಕು. ಅಂದರೆ 1-2 ಗಂಟೆ ಹಂಗೆ ನೆನಾಕಿದ್ದೀವಿ ಅಕ್ಕಿ ಮಧ್ಯಾಹ್ನ ಅಂದರೆ. ನೀವು ಬೆಳಗ್ಗೆ ನೆನಾಕಬೇಕು ಅಂತ ಏನಿಲ್ಲ. ಮಧ್ಯಾಹ್ನ 1-2 ಗಂಟೆ 3 ಗಂಟೆ ನೆನಾಕಿದ್ರೂ ಅಷ್ಟೇ. 8-9 ಗಂಟೆ ರುಬ್ಬಿದ್ರೂ ಚೆನ್ನಾಗಿರುತ್ತೆ, ಹುಳಿ ಬಂದೇ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಮಾತ್ರ. ಯಾರಿಗೆ ಬರಲ್ಲ ಅಂತ ಅವರಿಗೆ, ಯಾರಿಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಚೆನ್ನಾಗಿ ಬರುತ್ತೆ. ನಿಮಗೂ ಏನಾರ ಗೊತ್ತಿರೋ ಟಿಪ್ಸ್ ನನಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಓಕೆನಾ. ಬಾಯ್ ಬಾಯ್. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗಂತಪ್ಪ ನೋಡ್ತಾ ಇದ್ದೀನಿ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂದರೆ, ಬಸ್ಸಿಗೋಸ್ಕರ ಕಾಯ್ತಾಯಿದ್ರು ಅಂದರೆ ನೋಡಿ. ಫುಲ್ಲು ರಶ್ ಆಗಿ ಹೋಗಿತ್ತು. ನಾನು ಸರಿ ಹೋದರೆ ಇನ್ನೇನು ಬೊಮ್ಮನಳ್ಳಿಯವ್ರಿಗೆ ಅಲ್ವಾ ಸರಿ ಬಿಡೋದು, ನಾನು ನಿಂತ್ಕೊಂಡೇ ಹೋದೆ. ಜನ ಅಂತೂ ದೊಡ್ಡ ಥರ ತುಂಬ್ಕೊಬಿಟ್ಟಿದ್ರು. ನಾನಂತೂ ಅನ್ಕೋತಾ ಇದ್ದೀನಿ, ನಾನು ಕಾಲೇಜ್ ಟೈಮಲ್ಲಿ ನಿಮ್ಮ ಹತ್ರ ಒಂದು ಶೇರ್ ಮಾಡ್ತಾಯಿದ್ದೆ. ನಾನು ಕಾಲೇಜ್ ಟೈಮಲ್ಲಿ ಹೋಗ್ಬೇಕಾರಂತೂ ಈ ಥರನೇ ನಾನು ಎಷ್ಟು ಸಲ ನಿಂತ್ಕೊಂಡು ಹೋಗಿದ್ದೀನಿ. ಅದು ನೆನಪಾಗ್ತಾ ಇತ್ತು ಸರಿ ಅಂದ್ಬಿಟ್ಟು ಇವಾಗ ನಾನು ಬಂದೆ. ಯಾವಾಗಲೂ ಚೌಡೇಶ್ವರ ದೇವಸ್ಥಾನ ಅಂದು ಅದೇ ಬರ್ತಾ ಇದೆ ಜ್ಞಾಪಕ ನನಗೆ. ಇವಾಗ ಬನಶಂಕರಿ ದೇವಸ್ಥಾನ ಹತ್ರ ಬಂದೆ. ಯಾರು ಜನನೇ ಇರಲಿಲ್ಲ ಅಷ್ಟಾಗಿ. ಇವಾಗ 9:30 ಆಯ್ತಲ್ಲ, ಯಾರು ಜನನೇ ಇಲ್ಲ. ಏನಾರ 10 ಗಂಟೆ 10:30 ಹಂಗೆ ಆಗ್ಬಿಟ್ರೆ ಮಾತ್ರ ಎಷ್ಟು ಜನ ಬರ್ತಾರೆ ನೋಡಿ. ಇದು ಹಿಂಗೆ ಸುಮ್ಮನೆ ಇಷ್ಟು ಜನ ಇದ್ದಾರೆ ಅಷ್ಟೇ. ಇವಾಗ ಒಂದು 2-3 ಜನ ಓಡಾಡ್ತಾ ಇದ್ದಾರೆ. ಆಮೇಲಂತೂ ಫುಲ್ಲು ಅದು ಇದೆಯಲ್ಲ ಲೈನ್ ಹೋಗ್ತಾರಲ್ಲ, ಇದೆಲ್ಲ ತುಂಬ್ಕೊಂಡೇ ಹೋಗಿರುತ್ತೆ. ನಿಂತ್ಕೊಂಡೇ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ. ಯಪ್ಪ ಸರಿ ಅಂದ್ಬಿಟ್ಟು ಇವಾಗ ಒಳಗಡೆ ಬಂದು ಎಲ್ಲ ದೀಪ ಹಚ್ತಾ ಇದ್ದಾರೆ. ಎಲ್ಲರೂ 10 ಗಂಟೆ ಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ಲ, ಅದ್ರ ಮೇಲೆ ಅವಾಗ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಹೊರಗಡೆ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ. ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಮಗೆ ಆವಾಗಲೇ ಹೇಳಿದ್ನ ನೋಡಿ ಎಷ್ಟು ಜನ ಕುತ್ಕೊಂಡಿದ್ದಾರೆ ಅಂತ. ಇನ್ನೂ ಇವರೆಲ್ಲ ದರ್ಶನ ಮಾಡಿಲ್ಲ. 10 ಗಂಟೆ ಮೇಲೆ ಹೋಗ್ತಾರೆ ಅನ್ಸುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಈ ಕಡೆ ದರ್ಶನ ಎಲ್ಲ ಆಯಿತು. ಈ ಕಡೆ ಊಟ ಕೊಡ್ತೀರಿ, ಈ ಕಡೆ ಸೈಡಲ್ಲಿ ಬರಬೇಕು ಊಟಕ್ಕೆ. ನಾನು ಇದು 2ನೇ ಸಲ ಅನ್ಸುತ್ತೆ ಬಂದಿದ್ದು. ನಾನು 2 ಸಲ ಬಂದಿದ್ದೆ. ಫಸ್ಟ್ ಒಂದು ಸಲ ಬಂದಿದ್ದೆ, ಅವಾಗಂತೂ ಜನ ನೋಡೋಕ್ಕೆ ಆಗ್ತಿರಲಿಲ್ಲ. ಅದು 11 ಗಂಟೆ ಮೇಲೆ ಬಂದುಬಿಟ್ಟಿದ್ವಿ ನಾವು. ಆವಾಗ ತುಂಬ ಲೇಟಾಗಿ ಬಂದುಬಿಟ್ಟಿದ್ವಿ, ಅವಾಗ ರಶ್ ಆಗಿ ಹೋಗಿತ್ತು. ಸರಿ ಇವಾಗಂತೂ ಫುಲ್ಲು ಫ್ರೀ ಆಗಿತ್ತು. 2-3 ಸಲ ನಾನು ನೋಡ್ಕೊಬಿಟ್ಟು ದೇವ್ರನ್ನ ಕಣ್ಣು ತುಂಬ ನೋಡ್ಕೊಂಡು ಇವಾಗ ಪ್ರಸಾದ ಕೊಡ್ತಾಯಿದ್ರು, ಖಾರದ ಪೊಂಗಲು. ಸರಿ ಅಂದ್ಬಿಟ್ಟು ಇವಾಗ ತಿಂದ್ಬಿಟ್ಟು ನಾನು ಇವಾಗ ಬಸ್ ಎಲ್ಲ ಫ್ರೀ ಅಲ್ವಾ, ಅದಕ್ಕೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಜಯನಗರಕ್ಕೆ ಬಂದೆ, 4th ಬ್ಲಾಕಿಗೆ. ಅಲ್ಲೆಲ್ಲ ಟಾಪ್ಸ್ ಎಲ್ಲ ಸೇಲಿಂಗ್ ಇಟ್ಟಿರ್ತಾರೆ. ಎಲ್ಲರೂ ಹೇಳ್ತಿದ್ದು ನಾನು ಬಂದು ಎಷ್ಟು ವರ್ಷನಾಗಿದೆ. ಹತ್ತತ್ರ ಯಾವಾಗಲೂ ಒಂದು ಟೈಮ್ ಬಂದಿದ್ದೀನಿ. ನಾನು ಬೆಂಗಳೂರಲ್ಲಿ ಇದ್ಬಿಟ್ಟೆ, ನಾನು ಯಾವಾಗಲೂ ಬರೋದೇ ಇಲ್ಲ ಇಲ್ಲಿಗೆ. ಎಷ್ಟು ಚೆನ್ನಾಗಿರ್ತವೆ ಅಂದರೆ ಟಾಪ್ಸ್ ಎಲ್ಲ. ನಾವೆಲ್ಲ ಇವಾಗಂತೂ ಫ್ಲಿಪ್ಕಾರ್ಟು, ಮೀಶೋ, ಅಮೆಝಾನ್ ಈ ಥರ ಅಂದ್ಬಿಟ್ಟು ನೋಡ್ಕೊಬಿಟ್ಟು ಎಲ್ಲ ಕೂತ್ಕೊಂಡ ಹತ್ರನೇ ಎಲ್ಲ ಆರ್ಡ್ರ್ ಮಾಡ್ಕೊತಾ ಇರ್ತಾರೆ. ಈ ಥರ ಎಲ್ಲ ಹೋಗ್ಬಿಟ್ಟು ನಾವು ಏನು ಒಂಥರ ನಮಗೂ ಮೈಂಡ್ ಫ್ರೆಶ್ ಅನಿಸುತ್ತೆ. ನಾವು ಒಬ್ಬೊಬ್ಬರೇ ಇರ್ತೀವಲ್ಲ, ಏನಾದ್ರು ಬೆಳಗ್ಗೆ ಟೈಮ್ ನಾವು ಒಂದು 10 ಗಂಟೆ ಮೇಲೆ ಬಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಒಂದು 2 ಗಂಟೆ 3 ಗಂಟೆ ಹಂಗೆ ನಿಧಾನಕ್ಕೆ ತೊಗೊಂಬಿಟ್ಟು ಹೋಗ್ಬೋದು. ಎಲ್ಲ ಸಿಗುತ್ತೆ ಕಮ್ಮಿ ರೇಟ್, ಪರವಾಗಿಲ್ಲ. ಎಲ್ಲ 250 ರೂಪಾಯಿ 200 ರೂಪಾಯಿ ಚೀಪ್ ರೇಟ್ ಇತ್ತು. ನಮ್ಗೆ ಎತ್ತರ ಬೇಕು ಆ ಥರ ಟಾಪ್ಸ್ ಎಲ್ಲ ಕಲೆಕ್ಷನ್ ಇರುತ್ತೆ. ಆನ್ಲೈನಲ್ಲಾದರೆ ಕಲರ್ಸು ಒಂದಿರುತ್ತೆ ಒಂದಿರಲ್ಲ. ಆಮೇಲೆ ನಮಗೆ ಗೊತ್ತೂ ಇರೋಲ್ಲ ಎತ್ತರ ಇರುತ್ತೆ ಬಟ್ಟೆ ಅಂತ. ಇಷ್ಟಪಟ್ಟೆಲ್ಲ ಆರ್ಡ್ರ್ ಮಾಡ್ಕೊತೀನಿ, ಅದನ್ನು ರಿಟರ್ನು ಅದು ಇದು ಅಂತ ಆಗುತ್ತೆ. ಇಲ್ಲಾಂದರೆ ನೋಡಿಬಿಟ್ಟು ನಾವು ಎತ್ತರ ಇರುತ್ತೆ ಚೆನ್ನಾಗಿರುತ್ತೆ ತೊಗೊಂಡು ಹೋಗ್ಬೋದು. ಸರಿ ಅಂದ್ಬಿಟ್ಟು ನಾನು ಎತ್ತರ ತೊಗೊಂಡಿದ್ದೀನಿ. ನಿಮ್ಮ ಹತ್ರನೂ ಮನೆಗೆ ಬಂದಮೇಲೆ ತೋರಿಸ್ತೀನಿ, ಓಕೆನಾ. ನನಗೆ ಫುಲ್ಲು ಸುಸ್ತಾಗ್ಬಿಟ್ಟು ಇಟ್ಕೊಂಡು ನನಗೆ ಕವರ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋನೂ ಮಾಡ್ಕೊಳಕ್ಕಾಗೋದಿಲ್ಲ ಈ ಕಡೆ. ಅದಕ್ಕೆ ನಾನು ತೊಗೊಂಡು ನನ್ನ ಮಗಳಿಗೆ ಫ್ರಾಕ್ ನೋಡ್ತಾ ಇದ್ದೆ, ಕಾಟನ್ ಫ್ರಾಕು ಚೆನ್ನಾಗಿದ್ವು. ಮತ್ತು ನನಗೆ ಇಷ್ಟ ಆಯಿತು. ಆ ರೆಡ್ ಕಲರ್ ಒಂದು ರೈಂಬೋ ಕಲರ್ ಒಂದು ಅವೆರಡು ಮಾತ್ರ ನಂಗೆ ಕಲೆಕ್ಷನ್ ಇಷ್ಟ ಆಯಿತು. ತುಂಬ ನನಗೆ ಒಂಥರ ಚಿಕ್ಕ ಮಕ್ಳು ಥರ ಇಷ್ಟ ಆಗಲ್ಲ, ಒಂಥರ ಸ್ಟೈಲಿಶ್ ಆಗಿರ್ಬೇಕು ಇವಾಗೆಲ್ಲ ಮಕ್ಕಳು. ಇವಾಗೆಲ್ಲ ಈ ಥರದ್ದೆಲ್ಲ ಹಾಕೋಣಕ್ಕೆ ಹೋಗಲ್ಲ ಯಾವುವೇ. ಸರಿ ಅಂದ್ಬಿಟ್ಟು ಈ ಕಡೆ ನನ್ನ ಮಗಳಿಗೆ ಫ್ರಾಕ್ ತೊಗೊಂಡು, ಈ ಕಡೆ ಅಪ್ಪುಗೆ ಚಡ್ಡಿ ಬೇಕಾಗಿತ್ತು, ಮನೆ ಹಾಕೋಣಕ್ಕೆ ಚಡ್ಡಿ ಎಲ್ಲ ನೋಡ್ತಾ ಇದ್ದೆ. ಅವನು ಲೂಸ್ ಚಡ್ಡಿ ಬೇಕು, ಇವಾಗಂತೂ ಹಾಕೋಣೋದೇ ಇಲ್ಲ ಅವನಂತೂ. ಸರಿ ಅಂತ ಅವನಿಗೂ ನೋಡ್ಬಿಟ್ಟು ಅಲ್ಲಿ ಕಲರ್ಸೇ ಇರಲಿಲ್ಲ, ಖಾಲಿ ಬಿಟ್ಟು ಒಂದು 3-4 ಕಲರ್ ಇತ್ತು, ಅವನಿಗೂ ತಗೊಂಡೆ. ಈ ಕಡೆ ಸರಿ ನಡ್ಕೊಂಡು ಹಂಗೆ ನೋಡ್ಕೊಂಡು ಬರ್ತಾನೆ ಇದೀನಿ. ಫುಲ್ಲು ಉದ್ದಕ್ಕೆ ಏನೇನಿದೆ ಏನೇನಿಲ್ಲ ಅಂದ್ಬಿಟ್ಟು ಈ ಕಡೆ ಬಂದೆ. ಮೈ ಮತ್ತು ಪಾರದೊಳಗೆ ಜಿಂಗಿತ್ತು, ಅದನ್ನೆಲ್ಲ ತಗೊಂಡೆ. ಇವಾಗ
ನೋಡಿ ಈ ಥರ ಎಲ್ಲ ಬಟ್ಟೆ ತಗೊಬಂದೆ ಅಂದ್ಬಿಟ್ಟು ನಿಮ್ಮ ಹತ್ರ ತೋರಿಸ್ತಿದ್ದೀನಿ. ನೆನ್ನೆ ತಗೊಬಂದಲ್ಲ, ಅದನ್ನ ನೆನ್ನೆ ತೋರ್ಸೋಣ ಅಂದ್ಕೊಂಡಿದ್ದೀನಿ. ನೆನ್ನೆ ಫುಲ್ಲು ಸುಸ್ತಾಗಿತ್ತು, ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ. ಈ ಥರದ್ದು ಅಪ್ಪುಗೆ ಚಡ್ಡಿಗಳು ತಗೊಬಂದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಚಡ್ಡಿಗಳು. ಇದೆಲ್ಲ 150 ರೂಪಾಯಿ ಅಂತ ಹೇಳಿದ್ರು, ಫಿಕ್ಸ್ ರೇಟ್ ಅಂತ ಹೇಳ್ತಾಯಿದ್ರು, ಕಮ್ಮಿನೇ ಮಾಡಲಿಲ್ಲ. ನಾನು 120 ರೂಪಾಯಿ ಮಾಡ್ಕೊಳ್ಳಿ ಅಂತ ಅಂದರೆ ಮಾಡ್ಕೊಳ್ಳೇ ಇಲ್ಲ. ಅದಕ್ಕೆ ಈ ಥರ ಚೆನ್ನಾಗಿದೆ. ಬಟ್ಟೆನೂ ಎಷ್ಟು ಮಂದ ಇದೆ ನೋಡಿ, ಎಷ್ಟು ದಪ್ಪ ಇದೆ. ಮತ್ತು ನನಗೆ ಇಷ್ಟ ಆಯಿತು. ಮತ್ತು ಅದಕ್ಕೆ 150 ರೂಪಾಯಿ ಕೊಟ್ಬಿಟ್ಟು ಈ ಥರ ಚಡ್ಡಿಗಳು 3 ತಗೊಬಂದೆ. ಅವ್ನು ಆವಾಗಲೇ ಹಾಕೊಂಡ್ಬಿಟ್ಟಿದ್ದೆ ನನ್ನ ಮಗ. ಹಾಕೊಂಡು ನೆನ್ನೆನು ಮತ್ತು ಇವತ್ತು ನೆನ್ನೆನೇ ಹಾಕೋಬಿಟ್ಟಿದ್ದ. ಬಂದಂತ ತಗೊಬಂದಿದ್ದಾನೆ, ಅವತ್ತೇ ಹಾಕೋಬಿಟ್ಟಿದ್ದಾನೆ. ಆಮೇಲೆ ಈ ಥರದ್ದು ಒಂದು 3 ತಗೊಬಂದೆ. ಕಲರೇ ಇರಲಿಲ್ಲ, ಕಲರ್ಸೇ ಖಾಲಿ ಆಗೋಗ್ಬಿಟ್ಟಿತ್ತು. ಇದೊಂದು ಟಾಪ್ ತಗೊಂಡೆ ನೋಡಿ. ಇದು ಇಷ್ಟ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅಪ್ಪು ಅಪ್ಪು ಸೌಂಡ್ ಮಾಡಬೇಡ. ಈ ಥರ ತಗೊಂಡೆ. ಇದು ನನಗೆ ತುಂಬ ಇಷ್ಟ ಆಯಿತು. ಮಾತ್ರ ಫ್ರಾಕ್ ಥರದ್ದು ನೋಡಿ, ಲೆಂತ್ ಇಷ್ಟುದ್ದ ಬರುತ್ತೆ ನೋಡಿ, ಇಷ್ಟುದ್ದ ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ವೇರ್ ಮಾಡಿ ನೋಡಿದೆ, ನೆನ್ನೆನೆ ವೇರ್ ಮಾಡಿ ನೋಡಿದೆ. ಚೆನ್ನಾಗಿದೆ ಮಾತ್ರ. ಇಲ್ಲಿ ಎಲಾಸ್ಟಿಕ್ ಬಂದಿದೆ ನೋಡಿ, ಎಲಾಸ್ಟಿಕ್ ಬಂದಿದೆ. ಇದು 600 ಅಂತ ಹೇಳ್ತಾ ಇದ್ರು, ಕಮ್ಮಿನೇ ಮಾಡ್ತಾ ಇಲ್ಲ. ಅದಕ್ಕೇ ಸರಿ ಅಂತ ಲಾಸ್ಟಿಗೆ 400 ಮಾಡಿಸ್ಕೊಂಡು 450 ಅನಿಸುತ್ತೆ. ಇಲ್ಲೆಲ್ಲ ಬಟರ್ಫ್ಲೈ ಬಂದಿದೆ ನೋಡಿ, ಬಟರ್ಫ್ಲೈ ಎಷ್ಟು ಚೆನ್ನಾಗಿದೆ. ಮತ್ತು ನನಗೆ ಇಷ್ಟ ಆಯಿತು. ಆಮೇಲೆ ಹಿಂದೆ ಟ್ಯಾಗ್ ಕೊಟ್ಟಿದ್ದಾರೆ, ಮುಂದೆ ಫ್ರಿಲ್ಗಳು ಬಂದಿದೆ. ಈ ಥರ ಇದೆ, ನನಗೆ ಇಷ್ಟ ಆಯಿತು. ಮತ್ತು ನನಗೆ ಲೆಗ್ಗಿನ್ಸ್ ವೇರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮಾತ್ರ ಏನು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರ್ ಆಗಿದೆ. ಮತ್ತು ನನಗೆ ಇಷ್ಟ ಆಯಿತು. ಇದೊಂದು ಟಾಪ್ ತಗೊಂಡೆ. ಆಮೇಲೆ ಇದೊಂದು ಟಾಪ್ ತೊಗೊಂಡೆ. ನನಗೆ ಈ ಟಾಪ್ ಏನೋ ತುಂಬ ಇಷ್ಟ ಆಗೋಯ್ತು ನೋಡಿ. ನನಗೆ ಈ ಕಲರ್ ಅಂದ್ರೆ ತುಂಬ ಇಷ್ಟ. ಒಂಥರ ಚೆನ್ನಾಗಿದೆ ನೋಡಿ, ಒಂಥರ ಮಲ್ಟಿ ಕಲರ್ ಇದೆಯಲ್ಲ, ನನಗೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಇದು ಬಂದಿದೆಯಲ್ಲ, ಅದಕ್ಕೆ ಚೆನ್ನಾಗಿದೆ ನೋಡಿ. ಈ ಥರ ನೆಕ್ಕಿ ಥರ ಬಂದು, ಆಮೇಲೆ ಇಲ್ಲಿ ಲೈನ್ ಬಂದಿದೆ ಈ ಥರ. ಅದೇ ಥರ ಸೇಮು ಸೈಡ್ ಓಪನ್ ಬರುತ್ತಲ್ಲ, ಇದು ಸೈಡ್ ಓಪನಲ್ಲಿ ಇಲ್ಲಿದೆ. ಅದು ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಕಲರು. ಮಾಮೂಲಿ ಅಷ್ಟೇ, ಫ್ರಂಟ್ ಮಾತ್ರ ಬ್ಯಾಕ್ ಏನು ಕೊಟ್ಟಿಲ್ಲ. ಚೆನ್ನಾಗಿದೆ. ಇದು ಅಷ್ಟೇ. ಇದು ಎಷ್ಟು ಇರ್ಬೋದು, 250 ಅಷ್ಟೇ. ನನಗೆ ತುಂಬ ಇಷ್ಟ ಆಯಿತು. 250 ರೂಪಾಯಿ, ಪರವಾಗಿಲ್ಲ. ಆಮೇಲೆ ಇದೊಂದು ಟಾಪ್ ತೊಗೊಂಡೆ. ಇದು ಕಲರ್ ನನಗೆ ಇಷ್ಟ ಆಗಿತ್ತು. ಒಂಥರ ಈ ಥರ ಕಲರ್ಸ್ ಎಲ್ಲ ಇಲ್ಲ ನನ್ನ ಹತ್ರ ನೋಡಿ. ಇದನ್ನಷ್ಟೇ 250 ರೂಪಾಯಿ. ಇವೆಲ್ಲ 250 ರೂಪಾಯಿ. ಈ ಥರ ಕೊಟ್ಟಿದ್ದಾರೆ ಪಟ್ಟಿ. ಆಮೇಲೆ ಇಲ್ಲಿ ಬಟನ್ ಬಂದಿದೆ ಅಷ್ಟೇ, ಪ್ಲೇನ್ ಇದೆ. ಮುಂದೆ 2 ಬಟನ್, ಮಾಮೂಲಿ ಸೈಡ್ ಓಪನ್. ನನಗೆ ಸೈಡ್ ಓಪನ್ ಇಷ್ಟ ಜಾಸ್ತಿಯಾಗಿ. ಅದು ಒಂಥರ ಅಂಬ್ರೆಲ್ಲ ಥರ ಇದ್ದರೆ ದಪ್ಪ ಕಾಣ್ತದೆ ಅಂತ ನಾನು ತಗೊಳೋದೇ ಇಲ್ಲ. ಅದು ತೋರಿಸ್ತೀನಿ. ಆಮೇಲೆ ಒಂದು ಪ್ಯಾಂಟ್ ತಗೊಂಡೆ. ಈ ಮಕ್ಳ ಹತ್ರ ಮಾತ್ರ ಬೇಯಕ್ಕಾಗಲ್ಲ ಕಣಪ್ಪ, ಯಪ್ಪ ಕೂಗಾಡಕ್ಕಲ್ಲ. ಆಮೇಲೆ ಒಂದು ಪ್ಯಾಂಟ್ ತಗೊಂಡೆ, ಇಷ್ಟ ಆಯಿತು. ಆದರೆ ನನಗೆ ಏನು ಗೊತ್ತಾ, ಮನೆಗೆ ನೈಟ್ ಪ್ಯಾಂಟೇ ಇಷ್ಟ. ನನಗೆ ನೈಟ್ ಪ್ಯಾಂಟ್ ಇಷ್ಟ. ಈ ಥರದ್ದು ಇದ್ರೆ ನನಗೆ ಫೋಲ್ಡ್ ಮಾಡ್ಕೊಳಕ್ಕಾಗಲ್ಲ ಕೆಳಗಡೆ. ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕಾಗಲಿ ಮತ್ತು ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನನಗೆ ನೆಂದೋಗ್ಬಿಡುತ್ತೆ. ಇಲ್ಲಿ ಯಾವಾಗಾರು ಒಂದೊಂದು ಟೈಮ್ ಹಾಕ್ಕೊತೀನಿ ಅಂತ ಒಂದೇ ಒಂದು ತಗೊಬಂದೆ. ಇದನ್ನು 200, ಅದು 150 250 ಅಂತಿದ್ರು. ನಾನು ಸರಿ ಅಂದಿದ್ದು, ನಾನು 180ನ 200 ಕೊಟ್ಟೆ. ಇದಕ್ಕೆ ಜೋಬಿದೆ, ಚೆನ್ನಾಗಿದೆ. ಮತ್ತು ನನಗೆ ಇಷ್ಟ ಆಯಿತು. ಅಂದರೆ ತುಂಬ ಏನು ತೆಳ್ಳಗೇನಿದೆ, ಚೆನ್ನಾಗಿದೆ. ಮತ್ತು ಇದರ ಕಲರ್ಸ್ ಎಲ್ಲ ಎಷ್ಟು ಕಲರ್ಸ್ ಇತ್ತು ಗೊತ್ತಾ. ಅಂದರೆ ತುಂಬ ಲೆಂತ್ ಆಗೋಯ್ತು. ಅದಕ್ಕೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದನ್ನು 200 ಕೊಟ್ಟೆ. ಆಮೇಲೆ ಫೇವ್ರೆಟ್ ಇದು, ನನಗೆ ತುಂಬ ಇಷ್ಟ ಆಯಿತು ಕಲರು. ಇದು ಸೆಟ್, ಇದು 2 ಸೆಟ್ಟು. ನನಗೆ ತುಂಬ ಇಷ್ಟ ಆಯಿತು ಕಲರು. ಅದು ಸೆಟ್. ಎಷ್ಟು ಕಲರ್ ಇತ್ತು ಅಪ್ಪ, ನಾನು ನೋಡಿಬಿಟ್ಟು ಫುಲ್ಲು ಸುಸ್ತಾಗೋಗ್ಬಿಟ್ಟೆ. ಎಷ್ಟು ಕಲರ್ಸ್ ಇದ್ವು ಗೊತ್ತಾ ಮಾತ್ರ. ಅಪ್ಪ ನೋಡೋಕ್ಕೆ 2 ಕಣ್ಣು ಸಾಲದು ಮಾತ್ರ. ಎಷ್ಟು ಇದ್ವು ಮಾತ್ರ, ನೋಡಿ. ನಾನು ಅದಕ್ಕೆ ಹಾಕೊಂಡು ನೋಡಿದೆ, ವೇರ್ ಮಾಡಿ ನೋಡಿದ್ದೀನಿ. ಸ್ವಲ್ಪ ಲೂಸ್ ಇದೆ, ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೋದು. ನನಗೆ ಕಲರ್ ಮಾತ್ರ ತುಂಬ ಇಷ್ಟ ಆಯ್ತಿದ್ದು. ಒಂಥರ ಲೀವ್ಸ್ ಕಲರ್ ಅನಿಸುತ್ತೆ. ಆಮೇಲೆ ಬಟನ್ ಇದೆ ಮಾಮೂಲಿ. ಇದರಲ್ಲಿ ಕಲರ್ಸಲ್ಲಿ ಕಾಲರಲ್ಲಿ ಈ ಥರದೊಂದು ಕಾಲರ್ ಇತ್ತು, ಮತ್ತು ಇನ್ನೂ ಸ್ವಲ್ಪ ಕಾಲರ್ ದಪ್ಪ ಇರುತ್ತೆ, ಆ ಥರದೊಂದು ಇತ್ತು. ನನಗೆ ಆ ಥರ ಕಾಲರ್ ಇಷ್ಟನೇ ಆಗಲ್ಲ. ಅದಕ್ಕೆ ಈ ಥರ ಸಣ್ಣ ಕಲರ್ ನನಗೆ ತುಂಬ ಇಷ್ಟ ಅಷ್ಟೇ. ಮುಂದೆ ಫುಲ್ಲು ಬಟನ್ ಇದೆ ನೋಡಿ, ಫುಲ್ಲು ಬಟನ್ ಬಂದು ನೋಡಿ. ಇಲ್ಲಿ ಓಪನ್ ಇದೆ, ಫುಲ್ಲು ಬಟನ್ ಕಾಣ್ತಿದೆ. ಯಾವುದಿದೆ ತೋರಿಸ್ತಾ ಇದೆ, ಇಲ್ಲೇ ಇದೆ ನೋಡಿ. ಫುಲ್ಲು ಬಟನ್ಸ್ ಬಂದಿದೆ. ಇಲ್ಲಿ ಓಪನ್ ಇದೆ ಮಧ್ಯೆ, ಫುಲ್ಲು ಬಟನ್ಸ್. ಇಷ್ಟ ಆಯಿತು. ಇದು 450 ಮಾಡಿಕೊಂಡ್ರು.
ಫಸ್ಟು 500 ರೂಪಾಯಿ ಫಿಕ್ಸ್ ರೇಟ್ ಅಂತಿದ್ದು, ನಾನು ಅದಕ್ಕೆ 450 ಮಾಡಿಕೊಡಿ ಅಂತ 450 ರೂಪಾಯಿ ಕೊಟ್ಟೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಮಾತ್ರ. ಇಲ್ಲೆಲ್ಲ 600-700 ರೂಪಾಯಿ ಅಂತಾರೆ, 450 ರೂಪಾಯಿ ಪರವಾಗಿಲ್ಲಲ್ಲ. ಬರೀ ಟಾಪ್ ಒಂದೇ ಅಲ್ವಲ್ಲ, ಪ್ಯಾಂಟ್ ಇದೆ ನೋಡಿ, ಎಲಾಸ್ಟಿಕ್ ಇದೆ ಮತ್ತು ಪ್ಯಾಂಟ್ ಇದೆ ಮಾತ್ರ. ತುಂಬ ಅಷ್ಟೊಂದೇನು ಇದಿಲ್ಲ, ಎಷ್ಟು ಚೆನ್ನಾಗಿದೆ ಮಾತ್ರ. ಚೆನ್ನಾಗಿದೆ ಮಾತ್ರ, ನಂಗೆ ಇಷ್ಟ ಆಯಿತು. ಆಮೇಲೆ ಅಷ್ಟು ನನಗೆ ತೊಗೊಂಡೆ. ಆಮೇಲೆ ನನ್ನ ಮಗನ ಚಡ್ಡಿ ತೊಗೊಂಡೆ. ಟೀ ಶರ್ಟ್ಸ್ ಎಲ್ಲ ಅಷ್ಟಾಗಿ ನನಗೆ ಅಲ್ಲಿ ನೋಡಿಲ್ಲ, ಫುಲ್ಲು ನೋಡಬೇಕಾಗಿತ್ತು. ಟೈಮ್ ಆಗಿದೆ, ಬಂದ್ಬಿಟ್ಟೆ ಬೇಗ. ಸುಸ್ತಾದಂಗೆ ಹೋಗ್ಬಿಟ್ಟಿತ್ತು ಆ ಬಸ್ಸಲ್ಲಿ ಹೋಗಿದ್ಕೋ ಅದಕ್ಕೂ. ಅಪ್ಪ 6 ವರ್ಷಲ್ಲಿ ಕೂತ್ಕೊಂಡು. ಆದರೂ ನನಗೆ ಚೆನ್ನಾಗಿತ್ತು ಬಸ್ಸಲ್ಲೆಲ್ಲ ಹೋಗ್ಕೊಂಡು, ನನಗೆ ಇಷ್ಟನೇ. ನೋಡಿ, ಇದು ನನ್ನ ಮಗಳಿಗೆ ಫ್ರಾಕ್ ತೊಗೊಂಡೆ, ತೋರಿಸ್ತಾ ಇದ್ದೀನಿ ನಿಮ್ಮ ವಿಡಿಯೋದಲ್ಲಿ. ಈ ಫ್ರಾಕ್ ನನಗೆ ಚೆನ್ನಾಗಿತ್ತು ಮಾತ್ರ, ಒಂಥರ ಇಂಬೋ ಕಲರ್ ಥರ ಇದೆ ಫ್ರಾಕು. ಹಿಂದ್ಗಡೆ ಟ್ಯಾಗ್ ಇದೆ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಈ ಥರ ಹಿಂಗೆ ಲೈನ್ ಕೊಟ್ಟು ಒಂಥರ ಇದರ ಸ್ಟಿಚ್ ಮಾಡಿದ್ದಾರೆ, ಹಿಂಗೆ ಜಿಗ್ಜಾಗ್ ಥರದ್ದಿದೆ ಅಷ್ಟೇ. ಮುಂದೆ 2 ಸೇಮ್ ಅದೇ ಥರನೇ ಹಿಂದೆನೂ ಮಾಡಿದ್ದಾರೆ ಅಷ್ಟೇ. ಹಾಕೊಂಡು ನೋಡಿದ್ದು ಚೆನ್ನಾಗಿದೆ ಮಾತ್ರ, ಫ್ರಾಕು ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ತೊಗೊಂಡೆ ಫ್ರಾಕು, ಅದು ಲೈನ್ ಹಾಕೊಳ್ಳೋದು. ಇದು ರೆಡ್ ಕಲರ್ ನೋಡಿ, ಇದು ಮುಂದ್ಗಡೆ ಈ ಥರ ಇದೆ, 2 ರಿಬ್ಬನ್ ಥರ. ಪ್ಲೇನ್ ಇದೆ, ಟ್ಯಾಗ್ ಇದೆ ಅಷ್ಟೇ. ಮುಂದೆ ಬಟನ್ ಇದೆ. ಕಾಟನ್ ಫ್ರಾಕ್ ಎಷ್ಟು ಚೆನ್ನಾಗಿದೆ ಮಾತ್ರ ಗೊತ್ತಾ. ಇದು ಅಷ್ಟೇ 400 ರೂಪಾಯಿ ಏನಪ್ಪ, 350 ಕೊಟ್ಟೆ ನಾನು. 350 ಕೊಟ್ಬಿಟ್ಟು ಇಸ್ಕೊಂಡೆ. 350 ರೂಪಾಯಿ ಅವ್ರು ಕಮ್ಮಿನೇ ಮಾಡ್ತಾಯಿಲ್ಲ. ಲಾಸ್ಟ್ ಸರಿ ಅಂದ್ಬಿಟ್ಟು 360 ಥರ ಮಾಡಿ, 370 ಥರ ಮಾಡಿ, ಅದಕ್ಕೆ 1 ತೊಗೊತಾ ಇದೆ, 2 ತೊಗೊತೀನಿ. ಅದಕ್ಕೆ 350 360 ಕೊಟ್ಟು ನಾನು ತೊಗೊಂಡೆ. 360 ಕೊಟ್ಟೆ ಅನಿಸುತ್ತೆ, 2 ತೊಗೊಂಡೆ. ಇನ್ನು ನನಗೆ ಇದು ಪ್ಯಾಂಟಿಸ್ ಬೇಕಾಗಿತ್ತು, ಪ್ಯಾಂಟಿಸ್ ತೊಗೊಂಡೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.